ಹಾಯ್ ಸ್ನೇಹಿತರೆ, ಇವತ್ತಿನ ಒಂದು ಪ್ರಚಲಿತ ಘಟನೆಗೆ ಸಂಬಂಧಿಸಿದಂಥ ಮಾಹಿತಿ ಬಗ್ಗೆ ನೋಡಿಕೊಳ್ಳೋಣ. ಫೆಬ್ರವರಿ 22, 23ರ ಪ್ರಮುಖ ಪ್ರಚಲಿತ ಘಟನೆಗೆ ಸಂಬಂಧಿಸಿದಂಥ ಮಾಹಿತಿ ಇರುತ್ತೆ ನೋಡಿರಿ. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾದರೆ ಬೇಗನೆ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಮೊದಲನೇ ಒಂದು ಪ್ರಶ್ನೆ ನೋಡೋಣ. ಮೊದಲನೇ ಒಂದು ಪ್ರಶ್ನೆ, 2026-27ರ ಕೇಂದ್ರ ಬಜೆಟ್ನಲ್ಲಿ ಘೋಷಿಸಲಾದ ಇಂಡಿಯಾ ಸೆಮಿ ಕಂಡಕ್ಟರ್ ಮಿಷನ್ 2.0ಗಾಗಿ ಎಷ್ಟು ಮೊತ್ತವನ್ನು ಮೀಸಲಿಡಲಾಗಿದೆ? ಇದಕ್ಕೆ ಸರಿಯಾದ ಉತ್ತರ ನೋಡಿ, ಆಪ್ಷನ್ಸ್ ಬಿ 1000 ಕೋಟಿ ರೂಪಾಯಿ ಈ ಒಂದು ಇಂಡಿಯಾ ಸೆಮಿ ಕಂಡಕ್ಟರ್ ಮಿಷನ್ 2.0ಗಾಗಿ ಮೀಸಲಿಟ್ಟಿದ್ದಾರೆ ನೋಡಿರಿ 2026-27ರ ಬಜೆಟ್ನಲ್ಲಿ. ಇದರ ಬಗ್ಗೆ ತಿಳಿದುಕೊಳ್ಳೋಣ. ಇದರ ಬಗ್ಗೆ ನೋಡೋದಾದರೆ 2026-27ರ ಕೇಂದ್ರ ಬಜೆಟ್ನಲ್ಲಿ ಈ ಒಂದು ಇಂಡಿಯಾ ಸೆಮಿ ಕಂಡಕ್ಟರ್ ಮಿಷನ್ ಏನಿದೆ 2.0ಗಾಗಿ 1000 ಕೋಟಿ ರೂಪಾಯಿಗಳನ್ನು ಮೀಸಲಿಡಲಾಗಿದೆ ನೋಡಿ. ಇದರ ಉದ್ದೇಶ ಏನಪ್ಪ ಅಂತಂದರೆ ಸೆಮಿ ಕಂಡಕ್ಟರ್ಗಳ ಉಪಕರಣಗಳು ಮತ್ತು ಕಚ್ಚಾ ವಸ್ತುಗಳ ದೇಶೀಯ ಪೂರೈಕೆಗೆ ಸರಪಳಿ ಬಲಪಡಿಸುವುದು ಇದರ ಒಂದು ಉದ್ದೇಶವಾಗಿದೆ. ಸಪ್ಲೈ ಚೈನ್ ಅಂತ ಹೇಳ್ತೀವಿ. ಈ ರೀತಿಯಾಗಿ ಸೆಮಿ ಕಂಡಕ್ಟರ್ಗಳ ಉಪಕರಣಗಳು ಮತ್ತು ಕಚ್ಚಾ ವಸ್ತುಗಳಾಗಿರ್ಬೋದು, ಇವುಗಳನ್ನು ದೇಶೀಯ ಪೂರೈಕೆ ಸರಪಳಿ ರೀತಿಯಲ್ಲಿ ಬಲಪಡಿಸುವುದು ಇದರ ಒಂದು ಇಂಡಿಯಾ ಸೆಮಿ ಕಂಡಕ್ಟರ್ ಮಿಷನ್ನ ಒಂದು ಉದ್ದೇಶವಾಗಿದೆ. ಇಂಡಿಯಾ ಸೆಮಿ ಕಂಡಕ್ಟರ್ ಮಿಷನ್ 2.0 ನೋಡಿ. ಇದರ ಗುರಿ 2030ರ ವೇಳೆಗೆ ಭಾರತ ಸೆಮಿ ಕಂಡಕ್ಟರ್ ಮಾರುಕಟ್ಟೆ 100 ಅಥವಾ 110 ಬಿಲಿಯನ್ ತಲುಪುವ ನಿರೀಕ್ಷೆ ಕೂಡ ಕಂಡು ಬರ್ತದೆ. ಯಾವಾಗ 2030ರಲ್ಲಿ. ಇದರ ಏನಲ್ಲಿ ನೋಡೋದಾದ್ರೆ 2021ರಲ್ಲಿ ಇಂಡಿಯಾ ಸೆಮಿ ಕಂಡಕ್ಟರ್ ಮಿಷನ್ 1.0 ಅನ್ನು 76,000 ಕೋಟಿಗಳಿಗೆ ವೆಚ್ಚದೊಂದಿಗೆ ಪ್ರಾರಂಭ ಮಾಡಲಾಗಿರುತ್ತದೆ. ಯಾವಾಗ 2021ರಲ್ಲಿ ಈ ಒಂದು ಇಂಡಿಯಾ ಸೆಮಿ ಕಂಡಕ್ಟರ್ ಮಿಷನ್ 1.0 ಅನ್ನು 76 ಕೋಟಿಗೆ ಪ್ರಾರಂಭಿಸಲಾಗಿರುತ್ತೆ ನೋಡ್ರಿ. ಅವಾಗ 2021ರ ಒಂದು ಬಜೆಟ್ನಲ್ಲಿ. ಈಗ 2026-27ರಲ್ಲಿ ಅದನ್ನು 2.0 ಇಂಡಿಯಾ ಸೆಮಿ ಕಂಡಕ್ಟರ್ 2.0ಗೆ 1000 ಕೋಟಿ ಮೀಸಲಿಟ್ಟಿದ್ದಾರೆ. ಇದು ನ್ಯೂಸಲ್ಲಿ ಬಂದಿತ್ತು ನೋಡಿ, ಪ್ರಮುಖ ಮಾಹಿತಿಯಾಗಿದೆ. ಇದರ ಬಗ್ಗೆ ತಿಳಿದುಕೊಳ್ಳೋಣ. ಸೆಮಿ ಕಂಡಕ್ಟರ್ ಅಂದರೆ ಏನಪ್ಪ ಅಂತ, ವಾಹಕ ಮತ್ತು ಅರೆವಾಹಕಗಳ ಒಂದು ನಡುವಿನ ಗುಣಲಕ್ಷಣವನ್ನು ಹೊಂದಿರುವ ವಸ್ತುಗಳನ್ನು ನಾವು ಸೆಮಿ ಕಂಡಕ್ಟರ್ ಅಂತ ಕರೆಯುತ್ತೇವೆ. ಕಂಡಕ್ಟರ್ ಮತ್ತು ಇನ್ಸುಲೇಟರ್ ನಡುವಿನ ಒಂದು ಗುಣಲಕ್ಷಣವನ್ನು ನಾವು ಸೆಮಿ ಕಂಡಕ್ಟರ್ ಅಂತ ಕರಿತೀವಿ. ಉದಾಹರಣೆ ನೋಡೋದಾದರೆ ಸಿಲಿಕಾನ್ ಆಗಿರ್ಬೋದು, ಜರ್ಮೇನಿಯಮ್ ಆಗಿರ್ಬೋದು. ಇವುಗಳೇನಪ್ಪ ಅಂತಂದರೆ ಪ್ರಮುಖ ಸೆಮಿ ಕಂಡಕ್ಟರ್ ಆತವು, ಸಿಲಿಕಾನ್ ಮತ್ತು ಜರ್ಮೇನಿಯಮ್. ಇದರ ಒಂದು ಬಳಕೆ ಯಾವ್ಯಾವ ಒಂದು ವಸ್ತುಗಳಲ್ಲಿ ಬಳಕೆ ಮಾಡ್ತಾರೆ ಅಂತ ನೋಡೋದಾದರೆ ಸ್ಮಾರ್ಟ್ಫೋನ್ಗಳಾಗಿರ್ಬೋದು ಮತ್ತು ಲ್ಯಾಪ್ಟಾಪ್ಗಳು, ಎಲೆಕ್ಟ್ರಿಕ್ ವಾಹನಗಳು, ಅದೇ ರೀತಿಯಾಗಿ ಕೃತಕ ಬುದ್ಧಿ AI ಕೂಡ ಈ ಒಂದು ಸೆಮಿ ಕಂಡಕ್ಟರನ್ನು ಬಳಕೆ ಮಾಡುತ್ತಾರೆ. ಅದೇ ರೀತಿಯಾಗಿ ಭಾರತದ ಮೊದಲ ಫ್ಯಾಬ್ ಅಂದರೆ ಟಾಟಾ ಎಲೆಕ್ಟ್ರಾನಿಕ್ಸ್. ಇದು ಎಲ್ಲಿ ಕಂಡುಬರುತ್ತೆ ಅಂದರೆ ಗುಜರಾತ್ನ ಒಂದು ಧೋಲೇರಾದಲ್ಲಿ ಕಂಡುಬರುತ್ತೆ. ಧೋಲೇರಾದಲ್ಲಿ ಅನ್ಬೋದು, ಗುಜರಾತ್ನ ಧೋಲೇರಾದಲ್ಲಿ ಕಂಡುಬರುತ್ತೆ ನೋಡ್ರಿ ಟಾಟಾ ಎಲೆಕ್ಟ್ರಾನಿಕ್ಸ್. ಇದು ಭಾರತ ಮೊದಲ ಫ್ಯಾಬ್ ಆಗಿದೆ. ಮುಂದಿನ ಒಂದು ನ್ಯೂಸ್ ಬಗ್ಗೆ ನೋಡೋಣ. ಮುಂದಿನ ಒಂದು ಮಾಹಿತಿ, ಇತ್ತೀಚೆಗೆ ಪ್ರಧಾನಿ ಮೋದಿಯವರು HCL ಫಾಕ್ಸ್ಕಾನ್ ಜಂಟಿ ಸಹಭಾಗಿತ್ವದ ಡಿಸ್ಪ್ ಚಿಪ್ ಘಟಕಕ್ಕೆ ಎಲ್ಲಿ ಶಂಕುಸ್ಥಾಪನೆ ನೆರವೇರಿಸಿದರು? ಅಂದರೆ ಯಾವ ಒಂದು ಸ್ಥಳದಲ್ಲಿ ಡಿಸ್ಪ್ ಚಿಪ್ ಘಟಕಕ್ಕೆ ಈ ಒಂದು ಪ್ರಧಾನಿ ಮೋದಿಯವರು ಚಾಲನೆ ನೀಡಿದ್ದಾರೆ ಅಂತ ಕೊಟ್ಟಿದ್ದಾರೆ, ಶಂಕು ಸ್ಥಾಪನೆ ಮಾಡಿದ್ದಾರೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ನೋಡೋದಾದರೆ ಆಪ್ಷನ್ ಸಿ ನೋಡಿ, ಉತ್ತರ ಪ್ರದೇಶದ ಜೇವಾರದಲ್ಲಿ ಈ ಒಂದು ಡಿಸ್ಪ್ ಚಿಪ್ ಘಟಕಕ್ಕೆ ಪ್ರಧಾನಿ ಮೋದಿಯವರು ಏನು ಮಾಡಿದ್ದಾರೆ ಅಂದರೆ ಶಂಕುಸ್ಥಾಪನೆ ಮಾಡಿದ್ದಾರೆ, ಉತ್ತರ ಪ್ರದೇಶದ ಜೇವಾರದಾಗ. ಇದ್ರ ಬಗ್ಗೆ ತಿಳಿದುಕೊಳ್ಳೋಣ. ಯಾವ ಸಂಸ್ಥೆ ಅಂದ್ರಪ್ಪ ಅಂತಂದರೆ ಇಂಡಿಯಾ ಚಿಪ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆ ಏನು ಮಾಡಿದೆ ಅಂದರೆ ಈ ಒಂದು ಚಿಪ್ ಘಟಕ ತಯಾರು ಮಾಡ್ತದೆ. ಇದಕ್ಕೆ ಹೂಡಿಕೆ ಎಷ್ಟು ಮಾಡಿದ್ದಾರೆ ಅಂದರೆ 3,700 ಕೋಟಿ ಇದಕ್ಕೆ ಬಂಡವಾಳವನ್ನು ಹಾಕಿದ್ದಾರೆ. ಘಟಕ ಯಾವುದಂದರೆ ಓಶ್ಯಾಟ್ ನೋಡಿ, ಔಟ್ ಸ್ಕೋರ್ಡ್ ಸೆಮಿ ಕಂಡಕ್ಟರ್ ಅಸೆಂಬ್ಲಿ ಆ್ಯಂಡ್ ಟೆಸ್ಟ್ ಅಂತ ಕರಿತೀವಿ. ಇದು ಫುಲ್ ಫಾರ್ಮು ಓಶ್ಯಾಟ್ ಅಂತ ಪ್ರಶ್ನೆ ಕೇಳ್ಬೋದು ನೋಡಿರಿ. ಇದರ ಒಂದು ಸಾಮರ್ಥ್ಯ 20,000 ವೇಪ್ಗಳವರೆಗೆ ಇರುತ್ತದೆ. ಇದರ ಒಂದು ಸಾಮರ್ಥ್ಯ. ಇದರ ನಿರೀಕ್ಷಿತ ಅಂದರೆ ಆರಂಭ ಆಗೋದು ಯಾವಾಗ ಅಂದರೆ 2028ರಲ್ಲಿ ಇದನ್ನು ಆರಂಭ ಮಾಡ್ಬೇಕಂತ ಮಾಡಿದ್ದಾರೆ. ಇದು ಎಲ್ಲಿ ಅಂದರೆ ಉತ್ತರ ಪ್ರದೇಶದ ಜೇವಾರದಲ್ಲಿ ಇದನ್ನು ಶಂಕುಸ್ಥಾಪನೆ ಮಾಡಿದ್ದಾರೆ ನೋಡಿರಿ. ಇನ್ನು ಲೆಫ್ಟ್ ಸೈಡಲ್ಲಿ ನೋಡ್ಬೋದು, ಈ ರೀತಿಯಾಗಿ ಒಂದು ಕಂಪನಿ ಕಟ್ಟಬೇಕಂತ ಮಾಡಿದ್ದಾರೆ ಇಲ್ಲಿ. ಇದರ ಬಗ್ಗೆ ನೋಡೋಣ. ಸ್ಟ್ಯಾಟಿಕ್ ಜಿಕೆಯಲ್ಲಿ ಫಾಕ್ಸ್ಕಾನ್ ಮತ್ತು ಓಶ್ಯಾಟ್ ಬಗ್ಗೆ ಮಾಹಿತಿ ಇದೆ ನೋಡಿ.
ಇದು ಫಾಕ್ಸ್ಕಾನ್ ಅಂದರೆ ಏನಪ್ಪ ಅಂತಂದರೆ ಇದರ ಒಂದು ಮೂಲ ಹೆಸರು ಏನಂದರೆ ಓನಾ ಐ ಪ್ರೆಸಿಯೇಷನ್ ಇಂಡಸ್ಟ್ರಿ ಕೋಆಪರೇಟಿವ್ ಲಿಮಿಟೆಡ್ ಅಂತ ಇದಕ್ಕೆ ಕರೆಯುತ್ತಾರೆ. ಇದರ ಒಂದು ದೇಶ ಯಾವ ದೇಶ ಅಂದರೆ ಇದು ತೈವಾನ್ ದೇಶದ ಒಂದು ಕಂಪನಿಯಾಗಿದೆ. ಇದರ ಒಂದು ವಿಶೇಷತೆ ಏನಪ್ಪ ಅಂತಂದರೆ ವಿಶ್ವದ ಅತಿ ದೊಡ್ಡ ಎಲೆಕ್ಟ್ರಾನಿಕ್ಸ್ ಗುತ್ತಿಗೆಗೆ ತಯಾರಿಕಾ ಸಂಸ್ಥೆ ಆಗಿದೆ ನೋಡಿ. ಎಲೆಕ್ಟ್ರಾನಿಕ್ಸ್ ಗುತ್ತಿಗೆಯ ತಯಾರಿಕಾ ಸಂಸ್ಥೆ ಅಂತ ಹೇಳಬಹುದು. ಇದು ಫಾಕ್ಸ್ಕಾನ್ ಒಂದು ಸಂಸ್ಥೆ. ಇದು ಎಲ್ಲಿ ಕಂಡು ಬರ್ತದೆ? ತೈವಾನ್ ದೇಶದಲ್ಲಿ ಕಂಡು ಬರುತ್ತೆ ನೋಡ್ರಿ. ಇಲ್ಲಿ ನೋಡ್ಬೋದು ಪ್ರಾಡಕ್ಟ್ ಯಾವ ರೀತಿಯಾಗಿ ತಯಾರು ಮಾಡ್ತಿದೆ ಅಂತ ಕೊಡಲಾಗಿದೆ ನೋಡಿ. ಇದು ಓಶಾಟ್ ಅಂದರೆ ಏನಪ್ಪ ಅಂತಂದರೆ ತಯಾರಾದ ವೇಪರ್ಗಳನ್ನು ಚಿಪ್ಗಳಾಗಿ ಜೋಡಿಸುವ ಮತ್ತು ಪರೀಕ್ಷಿಸುವ ಒಂದು ಪ್ರಕ್ರಿಯೆಗೆ ಓಶಾಟ್ ಎಂದು ಕರೆಯುತ್ತಾರೆ. ಈ ಒಂದು ಏನು ತಯಾರು ಮಾಡಿರ್ತಾರೆ ಈ ಒಂದು ಚಿಪ್ಗಳನ್ನು ಜೋಡಿಸಿಗಿಸಿಂದ ಪರೀಕ್ಷೆ ಮಾಡುವಂಥ ಒಂದು ಪ್ರಕ್ರಿಯೆಯನ್ನು ಓಶಾಟ್ ಎಂದು ಕರೀತಾರೆ. ಇದೇ ರೀತಿಯಾಗಿ ಕಂಪನಿಯಲ್ಲಿ ಏನು ಮಾಡ್ತಾರೆ ಅಂದರೆ ಒಂದು ಪ್ರಾಡಕ್ಟನ್ನು ತಯಾರಿ ಮಾಡುತ್ತಾರೆ. ಮುಂದಿನ ಒಂದು ಪ್ರಶ್ನೆ ನೋಡೋಣ. ಮುಂದಿನ ಒಂದು ಪ್ರಶ್ನೆ, ನಮೋ ಭಾರತ್ ರೈಲುಗಳ ಕಾರ್ಯಾಚರಣೆಯ ಗರಿಷ್ಠ ವೇಗ ಎಷ್ಟು ಅಂತ ಕೇಳಿದ್ದಾರೆ ನೋಡಿ. ಆಪರೇಷನಲ್ ಸ್ಪೀಡ್. ಇದಕ್ಕೆ ಸರಿಯಾದ ಉತ್ತರ ನೋಡಿ 160 km/h. ಆಪ್ಷನ್ಸ್ ಬಿ ಸರಿಯಾದ ಉತ್ತರವಾಗಿದೆ. ರೀಜನಲ್ ರ್ಯಾಪಿಡ್ ಟ್ರಾನ್ಸಿಟ್ ಒಂದು ಸಿಸ್ಟಮ್ ಅಂತ ಕರೆಯುತ್ತೇವೆ. ಈ ಒಂದು ಏನಪ್ಪ ಅಂತಂದರೆ ಇತ್ತೀಚೆಗೆ ಏನು ಮಾಡಿದ್ದಾರೆ ಅಂದರೆ ಪ್ರಧಾನಿ ಮೋದಿ ಅವರು ಈ ಒಂದು ಮೀರತ್ ಮೆಟ್ರೋಗೆ ಉದ್ಘಾಟನೆ ಮಾಡಿದ್ದಾರೆ, ಚಾಲನೆ ನೀಡಿದ್ದಾರೆ ನೋಡಿರಿ. ಇದಕ್ಕೆ ಸಂಬಂಧಿಸಿದಂಥ ನ್ಯೂಸಲ್ಲಿ ಬಂದಿತ್ತು. ಮೀರತ್ ಮೆಟ್ರೋಗೆ ಇತ್ತೀಚೆಗೆ ಪ್ರಧಾನಿ ಮೋದಿ ಅವರು ಚಾಲನೆ ನೀಡಿದ್ದಾರೆ. ಅದೇ ರೀತಿಯಾಗಿ ನಮೋ ಭಾರತ ಕೂಡ ನಾವು ನೋಡಬಹುದು. ನಮೋ ಭಾರತದ ಒಂದು ವಿನ್ಯಾಸ ವೇಗ ಎಷ್ಟಿದೆಪ್ಪ ಅಂತಂದರೆ 180 km/h ಇದೆ. ಆದರೆ ಮೀರತ್ ಮೆಟ್ರೋದು ಗರಿಷ್ಠ ವೇಗ ಎಷ್ಟಿದೆ ಅಂದರೆ 120 km/h ಇದೆ. ಅದೇ ರೀತಿಯಾಗಿ ಈ ಒಂದು ನಮೋ ಭಾರತದ ಒಂದು ಕಾರ್ಯಾಚರಣೆ ವೇಗ 160 km/h ಇದೆ. ಇದರ ಒಂದು ಉದ್ದೇಶ ದೀರ್ಘ ದೂರದವರೆಗೆ ತಲುಪುವುದು ಈ ಒಂದು ನಮೋ ಭಾರತ್ನ ಒಂದು ಉದ್ದೇಶವಾಗಿದೆ, ರೈಲ್ವೆದ ಉದ್ದೇಶ. ಅದೇ ರೀತಿಯಾಗಿ ಈ ಒಂದು ಮೀರತ್ ಮೆಟ್ರೋದ ಉದ್ದೇಶ ಏನಪ್ಪ ಅಂತಂದರೆ ಸ್ಥಳೀಯ ಸಂಚಾರ ಅಂತ ಹೇಳ್ಬೋದು. ಸ್ಥಳೀಯ ಸಂಚಾರ ಮಾಡ್ತದೆ ಯಾವುದು? ಮೀರತ್ ಮೆಟ್ರೋ. ಅದೇ ರೀತಿಯಾಗಿ ನಮ್ಮ ಒಂದು ಭಾರತ್ ರೈಲಿನಲ್ಲಿ ಮಹಿಳೆಯರಿಗಾಗಿ ಒಂದು ಪ್ರತ್ಯೇಕ ಬೋಗಿ ಮೀಸಲಿಡಲಾಗಿದೆ ನೋಡಿರಿ ಈ ಒಂದು ನಮೋ ಭಾರತ್ನಲ್ಲಿ. ಇದೇನಪ್ಪ ಅಂತಂದರೆ ನಮೋ ಭಾರತ್ ಮತ್ತು ಮೀರತ್ ಮೆಟ್ರೋಗೆ ಸಂಬಂಧಿಸಿದಂಥ ಹೊಂದಾಣಿಕೆ ಆಗಿದೆ ನೋಡಿರಿ. ಇತ್ತೀಚೆಗೆ ಪ್ರಧಾನಿ ಮೋದಿ ಅವರು ಮೀರತ್ ಮೆಟ್ರೋಗೆ ಚಾಲನೆ ನೀಡಿದ್ದಾರೆ. ಅದು 120 km/h ಸ್ಪೀಡ್ನಲ್ಲಿ ವೇಗವಿದೆ ಅಂತ ಹೇಳ್ಬೋದು. ಭಾರತೀಯ ರೈಲ್ವೆ ಮತ್ತು ಮೆಟ್ರೋ ಬಗ್ಗೆ ಸಂಬಂಧಿಸಿದಂಥ ಸ್ಟ್ರಾಟಜಿಗೆ ನೋಡಿಕೊಳ್ಳೋಣ. ಮೊದಲನೇದಾಗಿ RRTS ಪೂರ್ಣ ರೂಪ ಏನಂತ ಕೊಟ್ಟಿದ್ದಾರೆ? ರೀಜನಲ್ ರ್ಯಾಪಿಡ್ ಟ್ರಾನ್ಸಿಟ್ ಸಿಸ್ಟಮ್ ಅಂತ ಕರೆಯುತ್ತೇವೆ. ಇದು ಇಂಪಾರ್ಟೆಂಟು ಆಗುತ್ತೆ ನೋಡಿರಿ. ಯಾಕಂದರೆ ಇತ್ತೀಚೆಗೆ ಬರೀ ವಿಸ್ತೃತ ರೂಪ ಕೇಳ್ತಿದ್ದಾರೆ. ಇತ್ತೀಚೆಗೆ ನಡೆದಂಥ SD ಎಕ್ಸಾಮ್ನಲ್ಲಿ 2 ವಿಸ್ತೃತ ರೂಪಗಳು ನಾನು ನೋಡಿದ್ದೇನೆ. ರೀಜನಲ್ ರ್ಯಾಪಿಡ್ ಟ್ರಾನ್ಸಿಟ್ ಸಿಸ್ಟಮ್ ಅಂತ ಕರೀತಾರೆ. ಭಾರತದ ಮೊದಲ ಮೆಟ್ರೋ ಯಾವುದಪ್ಪ ಅಂತಂದರೆ ಕೋಲ್ಕತ್ತಾ ಮೆಟ್ರೋ. ಯಾವಾಗಂದರೆ 1984ರಲ್ಲಿ ಸ್ಥಾಪನೆ ಆಗ್ತದೆ. ಕೋಲ್ಕತ್ತಾ ಮೆಟ್ರೋ ಭಾರತದ ಮೊದಲ ಮೆಟ್ರೋ ಆಗಿದೆ ನೋಡಿ. ಅದೇ ರೀತಿಯಾಗಿ ಭಾರತದ ಅತ್ಯಂತ ವೇಗದ ರೈಲು ಯಾವುದಪ್ಪ ಅಂತಂದರೆ ವಂದೇ ಭಾರತ್ ಎಕ್ಸ್ಪ್ರೆಸ್ ಅತ್ಯಂತ ವೇಗದ ರೈಲಾಗಿದೆ ಭಾರತದ್ದು. ಇದು 180 km/h ವೇಗದಲ್ಲಿ ಸಂಚಾರ ಮಾಡುತ್ತದೆ. ಅದೇ ರೀತಿಯಾಗಿ ದಕ್ಷಿಣ ಭಾರತದ ಮೊದಲ ಮೆಟ್ರೋ ಯಾವುದಪ್ಪ ಅಂತಂದರೆ ನಮ್ಮ ಮೆಟ್ರೋ. ಇದು ಎಲ್ಲಿ ಕಂಡು ಬರ್ತದೆ ಅಂದರೆ ಬೆಂಗಳೂರಿನಲ್ಲಿ ಕಂಡು ಬರ್ತದೆ ನಮ್ಮ ಮೆಟ್ರೋ. ದಕ್ಷಿಣ ಭಾರತದ ಮೊದಲ ಮೆಟ್ರೋ ಆಗಿದೆ ನೋಡಿ. ಮುಂದಿನ ಒಂದು ಪ್ರಶ್ನೆ ನೋಡೋಣ. ಮುಂದಿನ ಒಂದು ಪ್ರಶ್ನೆ, ಕೌಶಲ್ಯಾಭಿವೃದ್ಧಿಯನ್ನು ಉತ್ತೇಜಿಸಲು ಬಢನಾ ಹೈ ತೋ ಯಹನಾ ಜುಡ್ನಾ ಹೈ ಅಭಿಯಾನದ ರಾಯಭಾರಿಯಾಗಿ ಯಾರನ್ನು ನೇಮಿಸಲಾಗಿದೆ? ನೋಡಿ, ಪರೀಕ್ಷೆಯಲ್ಲಿ ರಾಯಭಾರಿ ಬಗ್ಗೆ ಕೂಡ ಕೇಳಬಹುದು. ಇತ್ತೀಚೆಗೆ ಯಾವ ಒಂದು ಸ್ಥಳಕ್ಕೆ ಯಾರಿಗೆ ನೇಮಕ ಮಾಡಿದ್ದಾರೆ ರಾಯಭಾರಿಯಾಗಿ ಅಂತ ಪರೀಕ್ಷೆಯಲ್ಲಿ ಕೇಳಬಹುದು ನೋಡಿರಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ, ಅಮಿತಾಬ್ ಬಚ್ಚನ್ ಅವರಿಗೆ ಈ ಒಂದು ಕೌಶಲ್ಯಾಭಿವೃದ್ಧಿ ರಾಯಭಾರಿಯಾಗಿ ನೇಮಕ ಮಾಡಿದ್ದಾರೆ. ಇದರ ಬಗ್ಗೆ ನೋಡಿಕೊಳ್ಳೋಣ. ಸರಿಯಾದ ಉತ್ತರ ಯಾವುದು? ಅಮಿತಾಬ್ ಬಚ್ಚನ್. ಕೌಶಲ್ಯ ಅಂದರೆ ಸ್ಕಿಲ್ ಇಂಡಿಯಾ ಡಿಜಿಟಲ್ ಹಬ್ ಅಂತಲೇ ಹೇಳ್ಬೋದು ನಾವು. ಇದರಲ್ಲಿ AI ಚಾಲಿತ ಪ್ಲ್ಯಾಟ್ಫಾರ್ಮ್ ಇರುತ್ತೆ. ಅದೇ ರೀತಿಯಾಗಿ ಡಿಜಿಟಲ್ CV ಕೂಡ ಇರುತ್ತೆ. 21+ ಅಧಿಕ ಭಾರತೀಯ ಭಾಷೆಗಳು ಕೂಡ ಈ ಒಂದು ಸ್ಕಿಲ್ ಇಂಡಿಯಾದಲ್ಲಿ ಕಂಡು ಬರ್ತದೆ. ಅದೇ ರೀತಿಯಾಗಿ ಇದರಲ್ಲಿ ಆಧಾರ್ KYC ಮಾಡಿಸ್ಬೇಕಾಗ್ತದೆ ನೋಡಿರಿ, ಕಡ್ಡಾಯವಾಗಿ ಇರ್ತದೆ. ಇದರ ಒಂದು ಉಡಾವಣೆ ಕೇಂದ್ರ ಸಚಿವ ಜಯಂತ್ ಚೌಧರಿ ಅವರು ನೆರವೇರಿಸಿದ್ದಾರೆ.
ಎಲ್ಲಪ್ಪ ಅಂತಂದರೆ AI ಇಂಪ್ಯಾಕ್ಟ್ ಸಬ್ಮಿಟ್ 2026ರಲ್ಲಿ ಈ ಒಂದು ಸ್ಕಿಲ್ ಇಂಡಿಯಾ ಯೋಜನೆಯನ್ನು ಮಾಡ್ಬೇಕಂತ ಆಯ್ಕೆಗೊಂಡಿದ್ದಾರೆ ನೋಡ್ರಿ. ಇದಕ್ಕೆ ರಾಯಭಾರಿಯಾಗಿ ಅಮಿತಾಬ್ ಬಚ್ಚನ್ ಅವರನ್ನು ನೇಮಕ ಮಾಡಿದ್ದಾರೆ. ಕೌಶಲ ಭಾರತ್ ಮಿಷನ್ ಸ್ಕಿಲ್ ಇಂಡಿಯಾದ ಬಗ್ಗೆ ತಿಳ್ಕೊಳ್ಳೋಣ. ಇದನ್ನು ಪ್ರಾರಂಭ ಮಾಡಿದ್ದು ಯಾವಾಗಪ್ಪ ಅಂತಂದರೆ 2015 ಜುಲೈ 15ನೇ ತಾರೀಕು ಇದನ್ನು ಪ್ರಾರಂಭ ಮಾಡಿದ್ದಾರೆ. ಇದನ್ನು ಉದ್ಘಾಟನೆ ಮಾಡಿದಂಥ ವ್ಯಕ್ತಿ ಯಾರಪ್ಪ ಅಂತಂದರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಉದ್ಘಾಟನೆ ಮಾಡಿದ್ದಾರೆ. ಇದರ ಒಂದು ಧ್ಯೇಯವಾಕ್ಯ ಕೌಶಲ್ ಭಾರತ್ ಕುಶಲ್ ಭಾರತ್ ಎಂಬುದು ಇದರ ಒಂದು ಧ್ಯೇಯವಾಕ್ಯ ಅಂತಲೇ ಹೇಳಬಹುದು ನೋಡ್ರಿ. ಇದು ಯಾವ ಸಚಿವಾಲಯದಲ್ಲಿ ಕಾರ್ಯನಿರ್ವಹಿಸುತ್ತದೆ ಅಂದರೆ ಕೌಶಲ್ಯ ಅಭಿವೃದ್ಧಿ ಮತ್ತು ಉದ್ಯಮಶೀಲತೆ ಸಚಿವಾಲಯದಲ್ಲಿ ಕಾರ್ಯನಿರ್ವಹಿಸುತ್ತದೆ. ಈ ಒಂದು ಕೌಶಲ್ ಸ್ಕಿಲ್ ಇಂಡಿಯಾ ಬಗ್ಗೆ ಸಂಬಂಧಿಸಿದಂಥ ಸಚಿವಾಲಯ ನೋಡ್ರಿ. ಅದೇ ರೀತಿಯಾಗಿ ಇದರ ಒಂದು ಪ್ರಮುಖ ಉದ್ದೇಶ ಏನಪ್ಪ ಅಂತಂದರೆ ಯುವ ಜನರಿಗೆ ಉದ್ಯೋಗ ಆಧಾರಿತ ತರಬೇತಿ ನೀಡುವುದು ಈ ಒಂದು ಸ್ಕಿಲ್ ಇಂಡಿಯಾ ಯೋಜನೆಯ ಪ್ರಮುಖ ಉದ್ದೇಶವಾಗಿದೆ. ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ನೋಡ್ರಿ. ಇದರಲ್ಲಿ ಯಾವಾಗ ಪ್ರಾರಂಭ ಆಗಿತ್ತು ಇಂಪಾರ್ಟೆಂಟು, ಜೊತೆಗೆ ಇದನ್ನು ಧ್ಯೇಯವಾಕ್ಯ ಅಂತ ಇಂಪಾರ್ಟೆಂಟ್ ಅಂತ ನೋಡ್ರಿ. ಕೌಶಲ್ ಭಾರತ್ ಕುಶಲ್ ಭಾರತ್ ಎಂಬುದು ಈ ಒಂದು ಸ್ಕಿಲ್ ಇಂಡಿಯಾದ ಧ್ಯೇಯವಾಕ್ಯವಾಗಿದೆ. ಮುಂದಿನ ಒಂದು ಪ್ರಶ್ನೆ ನೋಡೋಣ. ಮುಂದಿನ ಒಂದು ಪ್ರಶ್ನೆ ಕರ್ನಾಟಕ ರಾಜ್ಯದ ಆರ್ಥಿಕ ಸ್ಥಿತಿ ಬಗ್ಗೆ CAG ಕಾಂಪ್ಟ್ರೋಲರ್ ಆಡಿಟರ್ ಜನರಲ್ ಅವರು ಇತ್ತೀಚೆಗೆ ವರದಿಯನ್ನು ನೀಡಿದ್ದಾರೆ. ಇದಕ್ಕೆ ಸಂಬಂಧಿಸಿದಂಥ ನ್ಯೂಸಲ್ಲಿ ಮಾಹಿತಿ ಕೊಟ್ಟಿತ್ತು. ಅದಕ್ಕಾಗಿ ಈ ಒಂದು ವಿಡಿಯೋದಲ್ಲಿ ಇದೆ ನೋಡಿ. CAG ವರದಿ ಪ್ರಕಾರ 2023-24ನೇ ಸಾಲಿನಲ್ಲಿ ಕರ್ನಾಟಕ ರಾಜ್ಯದ ವಿತ್ತೀಯ ಪರಿಸ್ಥಿತಿ ಏನಾಗಿತ್ತು ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ಸ್ ಬಿ ನೋಡಿ, ಕಂದಾಯ ಕೊರತೆ, ರೆವೆನ್ಯೂ ಡಿಫೆಕ್ಟಿ ಅಂತ ಹೇಳ್ಬೋದು. ಕಂದಾಯ ಹೆಚ್ಚುವರಿ ಅಥವಾ ಕೊರತೆ ಆಗಿದೆ ನೋಡಿ. ಇಲ್ಲಿ ಇದು CAG ಅವರು ನೀಡಿದಂಥ ಮಾದರಿ ಆಗಿದೆ, ವರದಿ ಆಗಿದೆ ಅಂತ ಹೇಳ್ಬೋದು. ಇದಕ್ಕೆ ಕಾರಣ ಏನಪ್ಪ ಅಂತಂದರೆ ಗ್ಯಾರಂಟಿ ಯೋಜನೆಗಳಿಂದಾಗಿ ಕಂದಾಯ ವೆಚ್ಚದಲ್ಲಿ 12.54% ಏರಿಕೆಯಾಗಿದೆ. ಸಾಲದ ಹೊರೆ ನೋಡೋದಾದರೆ ರಾಜ್ಯದ ಒಟ್ಟು ಸಾಲ GSDPಯ 23.49%ಕ್ಕೆ ಏರಿಕೆಯಾಗಿದೆ ಅಂತಲೇ ಹೇಳಬಹುದು. ಬಜೆಟ್ನಲ್ಲಿ ಹಂಚಿಕೆ ಕೂಡ ಆಗಿದೆ. 5 ಗ್ಯಾರಂಟಿ ಯೋಜನೆಗಳಿಗೆ ಏನಪ್ಪ ಅಂದರೆ 53.674 ಕೋಟಿ ಹಂಚಿಕೆಯನ್ನು ಮಾಡಲಾಗಿದೆ. ಈ ಒಂದು CAG ಅವರು ವರದಿಯನ್ನು ಸಲ್ಲಿಸಿದ್ದಾರೆ ನೋಡ್ರಿ. ಈ ಒಂದು 5 ಗ್ಯಾರಂಟಿ ಯೋಜನೆಗಳಿಗೆ ಎಷ್ಟು ಅಂದರೆ 53.674 ಕೋಟಿ ರೂಪಾಯಿಗಳಷ್ಟು ಈ ಯೋಜನೆಗಳಿಗೆ ಅಮೌಂಟು ನೀಡಿದ್ದಾರೆ. ಇದರಲ್ಲಿ ಕೊಟ್ಟಿದ್ದಾರೆ ನೋಡಿ. 2022-23ರಲ್ಲಿ 13.496 ಕೋಟಿ ಇತ್ತು. ಈಗ 2023-24ರಲ್ಲಿ -9,9211 ಕೋಟಿಗೆ ಡಿಫೆಕ್ಟ್ ಆಗಿದೆ. ಅದಕ್ಕಾಗಿ CAG ಅವರ ವರದಿಯಲ್ಲಿ ಇದು ಕಂಡುಬರ್ತದಂತ ಹೇಳ್ಬೋದು ನೋಡ್ರಿ. ನಾವು ಸ್ಟ್ಯಾಟಿಕ್ JKಯಲ್ಲಿ CAGಗೆ ಸಂಬಂಧಿಸಿದಂಥ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಭಾರತ ಮಹಾಲೇಖ ಪಾಲರು ಅಂತ ಕರೆಯುತ್ತೇವೆ ಇವರಿಗೆ ಸಂಬಂಧಿಸಿದಂಥ ವಿಧಿ ಯಾವುದಪ್ಪ ಅಂತಂದರೆ 148ನೇ ವಿಧಿ 148 ವಿಧಿ ಕಾಂಪ್ಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್ ಅವರಿಗೆ ಸಂಬಂಧಿಸಿದಂಥ ವಿಧಿಯಾಗಿದೆ. ಇವರ ಒಂದು ಕರ್ತವ್ಯ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಖಾತೆಗಳಿಗೆ ಪರಿಶೋಧನೆ ಮಾಡುವುದು ಈ ಒಂದು CAG ಅವರ ಪ್ರಮುಖ ಕರ್ತವ್ಯ ಆಗಿರುತ್ತದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಖಾತೆಗಳ ಪರಿಶೋಧನೆಗೆ ಸಂಬಂಧಿಸಿದಂಥ ಮಾಹಿತಿ ಯಾರು ನೀಡ್ತಾರೆ? CAG ಅವರು ನೀಡ್ತಾರೆ ನೋಡ್ರಿ. ಅದೇ ರೀತಿಯಾಗಿ KFRA ಕಾಯ್ದೆ ಬಗ್ಗೆ ಕೂಡ ಸಂಪೂರ್ಣ ಮಾಹಿತಿ ಇದೆ. ಇದರ ಒಂದು ಪೂರ್ಣ ರೂಪ ಏನಪ್ಪ ಅಂತಂದರೆ ಕರ್ನಾಟಕ ಆರ್ಥಿಕ ಹೊಣೆಗಾರಿಕೆ ಕಾಯ್ದೆ 2002. ಇದರ ಒಂದು ಉದ್ದೇಶ ಏನಪ್ಪ ಅಂತಂದರೆ ರಾಜ್ಯದ ಸಾಲ ಮತ್ತು ವಿತ್ತೀಯ ಕೊರತೆಯನ್ನು ನಿಯಂತ್ರಿಸುವುದು ಈ ಒಂದು ಕರ್ನಾಟಕ ಆರ್ಥಿಕ ಹೊಣೆಗಾರಿಕೆ ಕಾಯ್ದೆಗೆ ಸಂಬಂಧಿಸಿದ ನೋಡ್ರಿ. KFRA ಕಾಯ್ದೆಯ ಒಂದು ಉದ್ದೇಶ ರಾಜ್ಯದ ಸಾಲ ಮತ್ತು ವಿತ್ತೀಯ ಕೊರತೆಯನ್ನು ನಿಯಂತ್ರಣ ಮಾಡೋದು ಇದರ ಒಂದು ಉದ್ದೇಶವಾಗಿದೆ ಅಂತಲೇ ಹೇಳ್ತೀವಿ. ಇದು ಕೂಡ ನ್ಯೂಸಲ್ಲಿ ಕೊಡಲಾಯ್ತು ನೋಡ್ರಿ. ಕೊನೆಯದಾಗಿ ಪ್ರಮುಖ ಒನ್ಲೈನರ್ಸ್ ಇದೆ ನೋಡ್ರಿ. ಕರ್ನಾಟಕದ ವಿತ್ತೀಯ ಕೊರತೆ GSDPಯ ಒಂದು 3% ಅಷ್ಟಿದೆ ಅಂತ 2024-25 ಬಜೆಟ್ನಲ್ಲಿ ಇತ್ತು. ಅದೇ ರೀತಿಯಾಗಿ ನಮ್ಮ ಭಾರತ ಪ್ರಮುಖ ನಿಲ್ದಾಣಗಳು ಯಾವಪ್ಪ ಅಂತಂದರೆ ಸರೈ ಕಾಲೆ ಖಾನ್ ದೆಹಲಿಯಲ್ಲಿ ಕಂಡುಬರ್ತದೆ. ನಂತರ ಮೋದಿಪುರಂ ಇದು ಮೀರತ್ನಲ್ಲಿ ಕಂಡುಬರ್ತವೆ. ಇವು ನಮ್ಮ ಭಾರತನ ಪ್ರಮುಖ ನಿಲ್ದಾಣಗಳು. HCL ಫಾಕ್ಸ್ಕಾನ್ ಘಟಕ ಸಾಮರ್ಥ್ಯ ಎಷ್ಟಪ್ಪ ಅಂತಂದರೆ 20,000 ವೆಬ್ಗಳಷ್ಟು ಇದೆ. CAG ವರದಿ ಕರ್ನಾಟಕದಲ್ಲಿ ಬಂಡವಾಳ ವೆಚ್ಚಕ್ಕಿಂತ ಸಾಲದ ಪ್ರಮಾಣ ಹೆಚ್ಚಾಗಿದೆ ಅಂತ ವರದಿಯಲ್ಲಿ ನೀಡಲಾಗಿದೆ. ಇಷ್ಟು ಏನಾಗಿದೆಪ್ಪ ಅಂತಂದರೆ ಫೆಬ್ರವರಿ 22, 23ರ ಒಂದು ಪ್ರಮುಖ ಪ್ರಚಲಿತ ಘಟನೆಗೆ ಸಂಬಂಧಿಸಿದಂಥ ಮಾಹಿತಿಯಾಗಿದ್ದವು. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾದರೆ ಬೇಗನೆ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಅದೇ ರೀತಿಯಾಗಿ ನಿಮ್ಮ ಸ್ನೇಹಿತರು ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ.
ಸ್ನೇಹಿತರೆ, ಈ ಒಂದು ವಿಡಿಯೋಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಸೂಪರ್ ಅಂತ ಕಮೆಂಟ್ ಹಾಕಿ. ಓಕೆ, ಅದೇ ರೀತಿಗೆ ಈ ಒಂದು ವಿಡಿಯೋಕ್ಕೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಶೇರ್ ಮಾಡಿ. ಓಕೆ, ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಯಾರ್ಯಾರು ಈ ಒಂದು SDA ಎಕ್ಸಾಮ್ಗೆ ಸಂಬಂಧಿಸಿದಂಥ SDA ಎಕ್ಸಾಮ್ ಯಾರ್ಯಾರು ಬರೆದು ಬಂದಿರೋ 22ನೇ ತಾರೀಕದು ಅದರದ್ದು ವಿಡಿಯೋ ಮಾಡಿ ಕೀ ಆನ್ಸರ್ ಹಾಕಿದ್ದೀನಿ. ಅದು ಯಾರು ನೋಡಿಲ್ಲ ಹೋಗಿ ಬೇಗನೆ ಹೋಗಿ ನೋಡಿಕೊಳ್ಳಿ. ಓಕೆ ಫ್ರೆಂಡ್ಸ್, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್.